ಇದು ಬೆಟಗೇರಿ ಗದಗ್ನಲ್ಲಿರುವ ಗಾಂಧಿ ಗುಡಿ. ಇಲ್ಲಿ ಗಾಂಧೀಜಿಯವರ ಚಿತಾಭಸ್ಮವನ್ನು ಇಟ್ಟು ಗುಡಿಯನ್ನು ಕಟ್ಟಲಾಗಿದೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ನಿಧನ ಆದ ನಂತರ ನಮ್ಮ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಚಿತಾಭಸ್ಮವನ್ನು ತಂದು ಇಲ್ಲಿ ಇದನ್ನ ಸ್ಥಾಪನೆ ಮಾಡಿ ಗಾಂಧಿ ಗುಡಿ ಅಂತ ಕರೆದರು. ಇವತ್ತು ಇಲ್ಲಿ ಪೂಜೆ ಪುನಸ್ಕಾರ ನಮ್ಮ ಈ ಭಾಗದ ಮಹಿಳೆಯರು ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದೊಳಗೆ ನಮ್ಮ ಬೆಟಗೇರಿ ಭಾಗದ ಸುಮಾರು 15-20 ಹೋರಾಟಗಾರರು ಹೋರಾಟವನ್ನು ಮಾಡಿ ಇಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದಿದ್ರು. ಮಹಾತ್ಮ ಗಾಂಧೀಜಿಯವರು ಬಂದು ಭಾಷಣ ಮಾಡಿರ್ತಕ್ಕಂಥ ಇದು ಪ್ಲೇಸು. ಅದು ನಮ್ಮ ಮುಂದೆ ಎಲ್ಲರೂ ಸೇರಿ ಅದನ್ನು ಸ್ಮಾರಕ ಇರಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಮಾಡಿದರು. ಮತ್ತು ನಾವು ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯಿಂದ ಇಲ್ಲಿ ಅಕ್ಟೋಬರ್ 2ರಂದು ಬೆಟಗೇರಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಕೂಡಿ ಪ್ರಾರ್ಥನಾ ಸಭೆಯನ್ನು ಆಯೋಜನೆ ಮಾಡ್ತೀವಿ. ಗಾಂಧೀಜಿಯ ಚಿತಾಭಸ್ಮವನ್ನು ವಿಂಗಡಿಸಿ ದೇಶದ 50 ಮೂಲೆಗಳಿಗೆ ಕಳುಹಿಸಲಾಯಿತು. ಬೆಟಗೇರಿಯಲ್ಲಿರುವುದು ಕೂಡ ಗಾಂಧೀಜಿಯ ಚಿತಾಭಸ್ಮದ ಒಂದು ಭಾಗ. ಈ ಥರ ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಪೇಜ್ಗಳನ್ನು ಫಾಲೋ ಮಾಡಿರಿ.